ನಮಸ್ಕಾರ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಫೈನಲ್ ಆಗಿ ಅಗೇನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಬುಲ್ಲಿಶ್ ರನ್ ಅನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದೆ. ಸೊ ನಮ್ಮ ಪ್ಯಾರಾಮೀಟರ್ಸ್ಗಳು ಹಾಗೂ ನಾವು ಏನು ಅನಲೈಸ್ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಮಾರ್ಕೆಟ್ ಮೂಮೆಂಟಮ್ ಕೊಡ್ತಾ ಇದೆ. ಸೊ ಈಗ ಇವತ್ತಿನ ದಿನ ನಾವು ಈ ವಿಡಿಯೋದಲ್ಲಿ 24 ಮಾರ್ಚಿಂದ ಮಾರ್ಚ್ ಕೊನೆಯವರೆಗೆ 28 ಮಾರ್ಚ್ವರೆಗೆ ಮಾರ್ಕೆಟ್ ಮೂಮೆಂಟಮ್ ಹೇಗಿರುತ್ತೆ, ಮಂತ್ಲಿ ಎಕ್ಸ್ಪೈರಿ ವೀಕಲ್ಲಿ ಯಾವುದೆಲ್ಲ ಲೆವೆಲ್ಸು ಬರ್ಬೋದು ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಈ ವಾರ ಮಾರ್ಕೆಟಲ್ಲಿ ಏನಾಯಿತು, ಮೇನ್ ಆಗಿ ಇವತ್ತಿನ ದಿನ ಮಾರ್ಕೆಟ್ ಮೂಮೆಂಟಮ್ ಹೇಗಿತ್ತು ಅಂತ ನೋಡಿ ವಿಡಿಯೋ ಕೊನೆಯಲ್ಲಿ ನಾವು ಕೆಲವೊಂದು ಸ್ಟಾಕ್ಗಳನ್ನು ಅನಲೈಸ್ ಮಾಡಿದ್ವಿ ನಿನ್ನೆ ದಿನ. ಆ ಸ್ಟಾಕ್ಗಳ ಮೂಮೆಂಟಮ್ ಹೇಗಿತ್ತು ಹಾಗೂ ನಾವು 24 ಮಾರ್ಚ್ ಸೋಮವಾರಕ್ಕೆ ಯಾವುದೆಲ್ಲ ಸ್ಟಾಕ್ಸ್ನ ತಗೊಂಡು ಬರ್ತಾ ಇದ್ವಿ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಸೊ ಈಗ ಇವತ್ತಿನ ದಿನ ನಮ್ಮ ಇಂಡಿಯನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ನೋಡಿದ್ರೆ ಬಹಳ ಪಾಸಿಟಿವ್ ಆಗಿ ನಿಫ್ಟಿ 23,350 ಹತ್ರ ಕ್ಲೋಸ್ ಆಗಿದೆ. ಇಲ್ಲಿ 159 ಪಾಯಿಂಟ್ಸ್ ಗೇನ್ ಕಂಡಿತ್ತು. ನಿಫ್ಟಿ ನೆಕ್ಸ್ಟ್ 50 ಕೂಡ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಯಿತು. ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಮೋರ್ ದೆನ್ 1% ಕ್ಲೋಸಿಂಗ್ ಕಂಡು ಅದು ತನ್ನ ಮೇನ್ ರೆಸಿಸ್ಟೆನ್ಸ್ 11,500 ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ಕೂಡ ತನ್ನ ರೆಸಿಸ್ಟೆನ್ಸ್, ಆದರೆ ಮೊದಲನೇ ರೆಸಿಸ್ಟೆನ್ಸ್ 50,500-600 ಲೆವೆಲಲ್ಲಿ, ಅದೇ ಲೆವೆಲಲ್ಲಿ ಬಂದು ಕ್ಲೋಸ್ ಆಗಿದೆ. ಫೈನಾನ್ಷಿಯಲ್ ನಿಫ್ಟಿ 24,500 ಮೇಲೆ ಬಂದು ಕ್ಲೋಸ್ ಆಗಿದೆ. ಸೊ ಡೈಲಿ ಕ್ಲೋಸಿಂಗ್ ಅಲ್ಲದೆ ವೀಕ್ಲಿ ಕ್ಲೋಸಿಂಗ್ ಕೂಡ ತುಂಬಾ ಪಾಸಿಟಿವ್ ಆಗಿದೆ ಹಾಗೂ ಮಾರ್ಚ್ ಮಂತ್ನ ಹೈಯರ್ ಲೆವೆಲ್ ಅಲ್ಲಿ ನಾವು ಇದ್ದೀವಿ. ಇಲ್ಲಿಂದ ನಾವು ನಮ್ಮ ಮಾರ್ಕೆಟ್ ಬ್ರೆತ್ ಇವತ್ತಿನ ದಿನದ 21 ಮಾರ್ಚ್ ಶುಕ್ರವಾರದ ಮಾರ್ಕೆಟ್ ಬ್ರೆತ್ ನ ನೋಡಂಗಿದ್ರೆ ಇಲ್ಲಿ ಟೋಟಲ್ ಆಗಿ ನಿಫ್ಟಿನಲ್ಲಿ 159 ಪಾಯಿಂಟ್ಸ್ ಪಾಸಿಟಿವ್ ಕ್ಲೋಸಿಂಗ್ ಇತ್ತು. ಅದರಲ್ಲಿ ಪಾಸಿಟಿವ್ ಪಾಯಿಂಟ್ಸ್ ಕಾಂಟ್ರಿಬ್ಯೂಷನ್ ಮಾಡಿದ್ದು ICICI ಬ್ಯಾಂಕ್, LNT ಟಾಪ್ ಕಾಂಟ್ರಿಬ್ಯೂಟರ್ ಅಲ್ಲಿ ಇದ್ರು ಹಾಗೂ ಬಜಾಜ್ ಫೈನಾನ್ಸ್ ಕೂಡ ಇವತ್ತಿನ ದಿನ ಒಂದು ಒಳ್ಳೆ ರಿಕವರಿ ಕೊಟ್ಟಿತ್ತು. ಕೋಟಕ್ ಬ್ಯಾಂಕ್, ಭಾರತಿ ಏರ್ಟೆಲ್, ರಿಲಯನ್ಸ್ ಇವೆಲ್ಲ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗು ಹಾಗೂ ಹೈಯೆಸ್ಟ್ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾವೆ ನಿಫ್ಟಿಗೆ. ಇನ್ನು ನೆಗೆಟಿವ್ ಕಾಂಟ್ರಿಬ್ಯೂಷನ್ ಅಲ್ಲಿ ಮೇನ್ ಆಗಿ ಇನ್ಫೋಸಿಸ್. ಸೊ ನಿನ್ನೆ ದಿನ US ಮಾರ್ಕೆಟ್ ಅಲ್ಲಿ ಆಕ್ಸೆಂಚರ್ IT ದಿಗ್ಗಜ ಕಂಪನಿ US ಮಾರ್ಕೆಟ್ ನ ಅದರ ಕ್ವಾರ್ಟರ್ಲಿ ರಿಸಲ್ಟ್ ಬಂದಿತ್ತು. ಸೊ ಅಲ್ಲಿ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಮೇಲೆ ಆಕ್ಸೆಂಚರ್ ಕರೆಕ್ಷನ್ ಕಂಡಿತ್ತು. ಅದಕ್ಕಾಗಿ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ IT ಸ್ಟಾಕ್ಗಳ ಸ್ಟಾರ್ಟಿಂಗ್ ಆಫ್ ದ ಡೇ ಕರೆಕ್ಷನ್ ಕಂಡಿದ್ವು. ಅದ್ರ ಇಂಪ್ಯಾಕ್ಟ್ ಆಗಿ ಇನ್ಫೋಸಿಸ್ ಟಾಪ್ ಲೂಸರ್ ಆಗಿ ಇಲ್ಲಿ ಕಾಣಿಸ್ತಾ ಇದೆ. ದಿನದ ಸ್ಟಾರ್ಟಿಂಗ್ ಕರೆಕ್ಷನ್ ನಂತರ IT ಸ್ಟಾಕ್ಗಳಲ್ಲಿ ರಿಕವರಿ ಬಂತು. ಹೆಚ್ಚಿನ ಕರೆಕ್ಷನ್ ಇಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ MNM, ಟ್ರೆಂಟ್ ಇಲ್ಲಿ ನೆಗೆಟಿವ್ ಕಾಂಟ್ರಿಬ್ಯೂಟರ್ ಆಗಿದ್ದಾರೆ ನಿಫ್ಟಿಗೆ. ಓವರ್ ಆಲ್ ಆಗಿ ನೋಡಿದ್ರೆ ಮಾರ್ಕೆಟ್ ಬ್ರೆತ್ ಪಾಸಿಟಿವ್ ಆಗಿದೆ. 38 ಸ್ಟಾಕ್ಸ್ ನಿಫ್ಟಿನಲ್ಲಿ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದ್ದಾವೆ. ಓನ್ಲಿ 12 ಸ್ಟಾಕ್ಸ್ ಮಾತ್ರ ನೆಗೆಟಿವ್ ಅಲ್ಲಿ. ಇನ್ನು ಇಲ್ಲಿಂದ ನಾವು ಚಾರ್ಟ್ಗೆ ಬಂದು ನೋಡಿದ್ರೆ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 15 ನಿಮಿಷದಲ್ಲೇ ಒಂದು ಹ್ಯಾಮರ್ ಕ್ಯಾಂಡಲ್ ಮಾಡಿತ್ತು. ಅಲ್ಲಿಂದ ಒನ್ ಸೈಡ್ ಮೂಮೆಂಟಮ್ 23,400 ಆದವರೆಗೆ ಅಲ್ಲಿ ಅದರ 100 ಡೇ ಹಾಗೂ 200 ಡೇ ಮೂವಿಂಗ್ ಆವರೇಜ್ಗಳಿದ್ವು. ಸೊ ಇಲ್ಲಿವರೆಗೆ ಒನ್ ಸೈಡ್ ಮೂಮೆಂಟಮ್ ಕೊಟ್ಟು ಅರೌಂಡ್ 1245 ಇಂದ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಹಾಗೂ ಸೈಡ್ ವೇಸ್ ಅಲ್ಲಿ ನಿಫ್ಟಿ 23,350 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ಬ್ಯಾಂಕ್ ನಿಫ್ಟಿ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಕೂಡ ಇಲ್ಲಿ ಸ್ಟಾರ್ಟಿಂಗ್ ಆಫ್ ದ ಡೇ ಒಂದು ಬುಲ್ಲಿಶ್ ಗ್ರೀನ್ ಕ್ಯಾಂಡಲ್ ನಂತರ ಮೂವ್ಮೆಂಟ್ ಕೊಟ್ಟಿತ್ತು. ಡೇ ಹೈ ಮಾಡಿ ಡೇ ಹೈನಲ್ಲೇ 50,500 ಮೇಲೆ ಕ್ಲೋಸಿಂಗ್ ನ ಕೊಟ್ಟಿದೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಇದು ತನ್ನ 50 ಡೇ ಮೂವಿಂಗ್ ಆವರೇಜ್ ರೆಸಿಸ್ಟೆನ್ಸ್ 11,500 ಹತ್ರ ಬಂದು ಇಲ್ಲಿ ಕ್ಲೋಸಿಂಗ್ ನ ಕೊಟ್ಟಿದೆ. ಈ ಚಾರ್ಟ್ ನ ನಾವು ಒನ್ ಡೇ ಕ್ಯಾಂಡಲ್ ಅಲ್ಲಿ ಹಾಕಿ ನೋಡಿದ್ರೆ ಮೊದಲೇದಾಗಿ ನಾವು ನಿಫ್ಟಿ ನೋಡೋಣ. ಸೊ ಇಲ್ಲಿ ನೀವು ಗಮನಿಸಬಹುದು ನಿಫ್ಟಿ ತನ್ನ 100 ಡೇ ಹಾಗೂ 200 ಡೇ ಮೂವಿಂಗ್ ಆವರೇಜ್ ಹತ್ರ ಈಗ ಬಂದು ಕ್ಲೋಸ್ ಆಗಿದೆ. ಇಲ್ಲಿ ನಾವು ನಿಫ್ಟಿನಲ್ಲಿ ಒಂದು ರೀತಿ ವೆಜ್ಜಸ್ ಫಾರ್ಮೇಶನ್ ಹಾಕೋಬಹುದು. ಕಳೆದ ಬಾರಿ ಕೂಡ ಇಲ್ಲಿ ನಾವು 1 ಮಂತ್ ಅಲ್ಲಿ ವೆಜ್ಜಸ್ ಫಾರ್ಮೇಶನ್ ಹಾಕೊಂಡಿದ್ವಿ. ಈ ವೆಜ್ಜಸ್ ಫಾರ್ಮೇಶನ್ ಬ್ರೇಕ್ಔಟ್ ಆಗ್ತಿದ್ದಂಗೆ ನಾವು ಬುಲ್ಲಿಶ್ ಆಗಿದ್ವಿ. ಇದರ ಮೂಮೆಂಟಮ್ ಸ್ಟಾಪ್ ಆಗೋದು 23,700 800 ಹತ್ರ. ಮಧ್ಯದಲ್ಲಿ ಈ ರೀತಿ ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರೆ ಈ ಮೂಮೆಂಟಮ್ ನನ್ನ ಪ್ರಕಾರ 23,700 800 ವರೆಗೆ ಬರ್ಬೋದು ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದಲ್ಲದೆ ನಾವು ಬಿಗ್ ಚಾರ್ಟ್ ಅಲ್ಲಿ ಕೂಡ ಇದೇ ರೀತಿ ವೆಜ್ಜಸ್ ಫಾರ್ಮೇಶನ್ ಹಾಕೊಂಡ್ರೆ
ಸೊ ಈ ರೀತಿ ನಾವು ವೆಜ್ಜಸ್ ಫಾರ್ಮೇಶನ್ ಹಾಕೊಂಡ್ರೆ ಇದು ಈಗ ನಿಫ್ಟಿ ಇಲ್ಲಿ ಬ್ರೇಕ್ಔಟ್ ನ ಕೊಟ್ಟಿದೆ. ಇದನ್ನ ನಾನು ಇನ್ನೂ ಝೂಮ್ ಆಗಿ ತೋರಿಸ್ತೇನೆ. ಸೊ ಇಲ್ಲಿ ಬ್ರೇಕ್ಔಟ್ ನ ಕೊಟ್ಟಿದೆ. ಸೊ ಇಲ್ಲಿಂದ ಅಗೇನ್ ಕೆಳಗಡೆ ಬಂದು 23,400 ಮೇಲೆ ಕ್ಲೋಸಿಂಗ್ ಕೊಡೋಕೆ ಶುರು ಆದ್ರೆ ಇದು ತನ್ನ ನೆಕ್ಸ್ಟ್ ಮೂಮೆಂಟಮ್ ನ ಶುರು ಮಾಡ್ಬೋದು. ಇಲ್ಲಿ 23,700 800 ಹತ್ರ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಇಲ್ಲಿ ಅಗೇನ್ ಕ್ರಾಸ್ ಆಗಿ ಮೂಮೆಂಟಮ್ ಕೊಡೋಕೆ ಶುರು ಆದ್ರೆ ಮಧ್ಯದಲ್ಲಿ ಅಲ್ಲಲ್ಲಿ ಸ್ಮಾಲ್ ಡಿಪ್ಸ್ ಬರ್ತಾ ಇರ್ತವೆ. ಸೊ ಫೈನಲ್ ಆಗಿ 25,800 ವರೆಗೂ ಮೂಮೆಂಟಮ್ ಬರೋ ಚಾನ್ಸಸ್ ಇದೆ. ಮಧ್ಯದಲ್ಲಿ ಎಲ್ಲಾದ್ರೂ ಟ್ರೆಂಡ್ ಫೇಲ್ ಆದ್ರೆ ಅದನ್ನ ನಾವು ನಮ್ಮ ವಿಡಿಯೋಗಳಲ್ಲಿ ಖಂಡಿತವಾಗಿ ಕವರ್ ಮಾಡ್ತೀವಿ. ಸೊ ಇದು ನಿಫ್ಟಿ ಆಯ್ತು. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ಇಲ್ಲಿ ಆಲ್ಮೋಸ್ಟ್ ಒಂದು ಡಬ್ಲ್ಯೂ ಪ್ಯಾಟರ್ನ್ ಮಾಡಿದೆ, ಡಬಲ್ ಬಾಟಮ್ ಕೈಂಡ್ ಆಫ್. ಸೊ ಇದು ಇಲ್ಲಿ ಮಧ್ಯದಲ್ಲಿ ನೀವು ಗಮನಿಸಬಹುದು. ಇಲ್ಲಿ 50,600 700 ಹತ್ರ ಒಂದು ರೆಸಿಸ್ಟೆನ್ಸ್ ಇತ್ತು. ಫೆಬ್ರವರಿ ಮಂತ್ ಫಸ್ಟ್ ವೀಕ್ ಅಲ್ಲಿ ಇಲ್ಲಿ ರಿಜೆಕ್ಷನ್ ಕಂಡಿತ್ತು. ಸೊ ಇದ್ರ ಮೇಲೆ ಬ್ಯಾಂಕ್ ನಿಫ್ಟಿ ಟ್ರೇಡ್ ಮಾಡೋಕೆ ಶುರು ಆದ್ರೆ 50,600 700 ಮೇಲೆ ಕ್ಲೋಸಿಂಗ್ ಬಂದ್ರೆ ಕೂಡ ನಾವು ಇಲ್ಲಿಂದ ನೆಕ್ಸ್ಟ್ ಮೂಮೆಂಟಮ್ ಇದು 53,000 ವರೆಗೆ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಮೂಮೆಂಟಮ್ ಅಲ್ಲಿ ಅಗೇನ್ ಮಧ್ಯದಲ್ಲಿ ಡಿಪ್ಸ್ ಬರೋ ಚಾನ್ಸಸ್ ಇರ್ತವೆ. ಸೊ ಅದನ್ನ ಗಮನದಲ್ಲಿ ಇಟ್ಕೊಂಡು ನೀವು ಪೊಸಿಷನ್ಸ್ ನ ತಗೋಬೇಕಾಗುತ್ತೆ. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇನ್ನೂ ಅಷ್ಟೇನು ರಿಕವರಿ ಕಂಡಿಲ್ಲ. ಇದು ಈಗ ತನ್ನ 50 ಡೇ ಮೂವಿಂಗ್ ಆವರೇಜ್ ಹತ್ರ ಬಂದಿದೆ. ಸೊ 50 ಡೇ ಮೂವಿಂಗ್ ಆವರೇಜ್ ಮೇಲೆ ಅದು 11,500 ಮೇಲೆ ಕ್ಲೋಸಿಂಗ್ ಒಂದಿನ ಕೊಟ್ಟಿದೆ. ಮತ್ತೆ ಅಗೇನ್ ಇಲ್ಲಿ ಕ್ಲೋಸಿಂಗ್ ಕೊಡೋಕೆ ಶುರುವಾಗಿ ಏನಾದ್ರೂ ಇದು ಮೇಲೆ ಬಂದು 11,800 900 ಮೇಲೆ ಕ್ಲೋಸಿಂಗ್ ಕಟ್ಟು ಅಥವಾ 12,000 ಸೈಕಲಾಜಿಕಲ್ ಲೆವೆಲ್ ಮೇಲೆ ಕ್ಲೋಸಿಂಗ್ ಕೊಡೋಕೆ ಶುರು ಆದ್ರೆ ನೆಕ್ಸ್ಟ್ ಅಪ್ ಮೂವ್ ಬರ್ಬೋದು. ಇಳ್ದಿದ್ರೆ ಇಲ್ಲೇ ಎಲ್ಲಾದ್ರೂ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ಓವರ್ ಆಲ್ ಬ್ರಾಡ್ ಪಿಕ್ಚರ್. ಇನ್ನು ನಿಮ್ಗೆಲ್ಲ ತಿಳಿದೇ ಇದೆ, ನೆಕ್ಸ್ಟ್ ವೀಕ್ ಅಲ್ಲಿ ಮಂತ್ಲಿ ಎಕ್ಸ್ಪೈರಿ ಇರುತ್ತೆ. ಸೆನ್ಸೆಕ್ಸ್ ಮಂತ್ಲಿ ಎಕ್ಸ್ಪೈರಿ ಮಂಗಳವಾರ ದಿನ ಆದ್ರೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಗೂ ಎಲ್ಲ F&O ಸ್ಟಾಕ್ಗಳ ಮಂತ್ಲಿ ಎಕ್ಸ್ಪೈರಿ ಗುರುವಾರ ದಿನ ಇರೋ ಸಲುವಾಗಿ ಮೇ ಬಿ ಮಾರ್ಕೆಟ್ ಪ್ರಾಫಿಟ್ ಬುಕಿಂಗು ಕನ್ಸಾಲಿಡೇಷನ್ ಆಗೋ ಚಾನ್ಸಸ್ ಇರುತ್ತೆ ಅಥವಾ ಒನ್ ಸೈಡ್ ರ್ಯಾಲಿನೂ ಕೊಡ್ಬೋದು. ಸೊ ಆದಷ್ಟು ನೆಕ್ಸ್ಟ್ ವೀಕಲ್ಲಿ ಬಹಳ ಕೇರ್ಫುಲ್ ಆಗಿ ಟ್ರೇಡ್ ಮಾಡ್ತಾ ಬೈ ಅಂಡ್ ಡಿಪ್ಸ್ ಆಗಿ ಟ್ರೇಡ್ ಮಾಡ್ಬೋದು. ಹಾಗೂ ಈ ವೀಕಲ್ಲಿ ನಮ್ಗೆ ಏನು ಪ್ರಾಫಿಟ್ ಬಂದಿದೆ ಅದನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇನ್ನು ಇಲ್ಲಿಂದ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳನ್ನ ಖಂಡಿತವಾಗಿ ಡಿಸ್ಕಸ್ ಮಾಡಬೇಕಾಗುತ್ತೆ. ಸೊ ಅದರಿಂದ ನಮಗೆ ಮಾರ್ಕೆಟ್ ಸೆಂಟಿಮೆಂಟ್ ಮೂಡ್ ತಿಳಿತದೆ. ಸೊ ಅದಕ್ಕಾಗಿ ನಾವು ಮೊದಲನೇದಾಗಿ ಚೆಕ್ ಮಾಡೋದು ಇಂಡಿಯಾ ವಾಲಟಿಲಿಟಿ ಇಂಡೆಕ್ಸ್, ಇಂಡಿಯಾ ವಿಕ್ಸ್. ಇದು ಈಗ 13 ಕೆಳಗಡೆ ಬಂದು 12 ಹತ್ರ ಬಂದಿದೆ. ಸೊ ನೀವು ಇಂಪಾರ್ಟೆಂಟ್ ಆಗಿ ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ಇಂಡಿಯಾ ವಿಕ್ಸ್ 15 16 ಕೆಳಗಡೆ ಇದ್ರೆ ಪಾಸಿಟಿವ್ ಆಗುತ್ತೆ ಅಂತ ನಾವು ಡಿಸ್ಕಸ್ ಮಾಡ್ತಾನೆ ಬಂದಿದ್ವಿ. ಆದ್ರೆ ಇಲ್ಲಿ 12.5 ಹತ್ರ ಬಂದಿದೆ. ಇದೇನಾದ್ರೂ 12 ಕೆಳಗಡೆ ಹೋದ್ರೆ 11 10 ಆಗೋದ್ರೆ ಯಾವುದೇ ಕ್ಷಣದಲ್ಲಿ ಇಂಟ್ರಾಡೇನಲ್ಲಿ 200 to 300 ಪಾಯಿಂಟ್ಸ್ ನಿಫ್ಟಿನಲ್ಲಿ ಡಿಪ್ಸ್ ಪ್ರಾಫಿಟ್ ಬುಕಿಂಗ್ ಬರೋ ಚಾನ್ಸಸ್ ಇರ್ತವೆ. ಸೊ ಅದಕ್ಕೆ ನೀವು ತಯಾರಾಗಿರ್ಬೇಕಾಗತ್ತೆ. ಸೊ ಆ ಡಿಪ್ ಬಂದ್ಮೇಲೆ ಅಗೇನ್ ಲೋವರ್ ಲೆವೆಲ್ ಇಂದ ಸಪೋರ್ಟ್ ತಗೊಂಡು ಮಾರ್ಕೆಟ್ ರಿಕವರಿ ಕಾಣ್ತಾ ಇದ್ರೆ ಅಗೇನ್ ನಾವು ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಸೊ ಇಂಡಿಯಾ ವಿಕ್ಸ್ 12 ಅದ್ರ ಕೆಳಗಡೆ ಹೋದ್ರೆ ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಬಂದು US ಡಾಲರ್ ಇಂಡೆಕ್ಸ್. ಇದು 103.9 ಹತ್ರ ಬಂದಿದೆ. ಸೊ ಇಲ್ಲಿ 103.3 ವರೆಗೆ ಹೋಗಿತ್ತು. ಸೊ ಅಗೇನ್ 103.94 ಹತ್ರ ಬಂದಿದೆ. ಈ ಲೆವೆಲ್ ಅಲ್ಲಿ ಇದ್ರೆ ಪಾಸಿಟಿವ್ ಆಗೇ ಇರುತ್ತೆ ಓವರ್ ಆಲ್ ಗ್ಲೋಬಲ್ ಇಕ್ವಿಟಿ ಮಾರ್ಕೆಟ್ಗೆ. ಇದು ಅಗೇನ್ 105.6 ಕಡೆ ಹೋದ್ರೆ ಅದು ಆಕ್ಚುಲಿ ನೆಗೆಟಿವ್ ಆಗಿರುತ್ತೆ. ಸದ್ಯಕ್ಕೆ ಮಾತ್ರ ಇದು ಪಾಸಿಟಿವ್ ಅಂತಾನೆ ನಾವು ತಗೋಬಹುದು. ಇನ್ನು US 10-year ಬಾಂಡ್ yield ಇದು 4.2 ಹತ್ರ ಇದೆ, ಪಾಸಿಟಿವ್ ಆಗಿದೆ. ಇದು ಇನ್ನೂ ಕೆಳಗಡೆ ಬಂದ್ರೆ ಅದು ಅಗೇನ್ US ಮಾರ್ಕೆಟ್ ಅಲ್ಲದೆ ಇಂಡಿಯನ್ ಮಾರ್ಕೆಟ್ ಅಲ್ಲೂ ತುಂಬಾ ಪಾಸಿಟಿವ್ ಆಗಿ ಇರುತ್ತೆ. ಇನ್ನು ರುಪಿ ವ್ಯಾಲ್ಯೂ ಅಗೇನ್ಸ್ಟ್ US ಡಾಲರ್ ಇದು ತುಂಬಾ ಮುಖ್ಯವಾದದ್ದು. ಸೊ ಇಲ್ಲಿ ನೀವು ಗಮನಿಸಬಹುದು ರುಪಿ ವ್ಯಾಲ್ಯೂ ಹೇಗೆ ಈ ವಾರದಲ್ಲಿ ಸೋಮವಾರದಿಂದ 87 ಕೆಳಗಡೆ ಬರ್ತಾ ಹೇಗೆ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ರೀತಿ ನಮ್ಮ ಇಂಡಿಯನ್ ಮಾರ್ಕೆಟ್ ಈಕ್ವಿಟಿ ಮಾರ್ಕೆಟ್ ಅಲ್ಲೂ ನಾವು ರಿಕವರಿ ನೋಡ್ತಾ ಇದೀವಿ. ಸೊ ರುಪಿ ವ್ಯಾಲ್ಯೂ ಕಡಿಮೆ ಆಗ್ತಿರೋದು ಆಕ್ಚುಲಿ ಇಂಡಿಯನ್ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅಗೇನ್ ಇದು ಏನಾದ್ರು 86.5 87 ಕಡೆ ಹೋದ್ರೆ ಅಗೇನ್ ಟೆಂಪ್ರವರಿ ಪ್ರಾಫಿಟ್ ಬುಕಿಂಗ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ರುಪಿ ವ್ಯಾಲ್ಯೂನ ಕಂಟಿನ್ಯೂಸ್ ಆಗಿ ಟ್ರ್ಯಾಕ್ ಮಾಡಬೇಕಾಗುತ್ತೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ಬಂದ್ರೆ
ಇದು ಈಗ 71 ಹತ್ರ ಬಂದಿದೆ. ಸೊ 75 74 ಕೆಳಗಡೆ ಈ ಮೂವಿಂಗ್ ಗಳ ಇದೇ ಲೆವೆಲ್ ಅಲ್ಲಿ ಇದ್ರೆ ಯಾವುದೇ ತೊಂದರೆ ಇಲ್ಲ. ಇಲ್ಲಿಂದ ಕೂಡ ನಮಗೆ ಪಾಸಿಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇದೆ. ಇನ್ನು US ಮಾರ್ಕೆಟ್ ಅಲ್ಲಿ ಹೈ ವಾಲಟಿಲಿಟಿ ಇರುತ್ತೆ. ಆದ್ರೆ ಇಂಡಿಯನ್ ಮಾರ್ಕೆಟ್ ಸದ್ಯಕ್ಕೆ US ಮಾರ್ಕೆಟ್ ನ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇಲ್ಲ. ಇಂಡಿಯನ್ ಮಾರ್ಕೆಟ್ ತಮ್ಮದೇ ಆದ ಟ್ರೆಂಡ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ದಾವೆ. ಸೊ ಸದ್ಯಕ್ಕೆ ನಾವು US ಮಾರ್ಕೆಟ್ ನ ಅವಾಯ್ಡ್ ಮಾಡೋಣ. ಯಾವಾಗಿಂದ US ಮಾರ್ಕೆಟ್ ಇಂಪ್ಯಾಕ್ಟ್ ಇಂದ ಇಂಡಿಯನ್ ಮಾರ್ಕೆಟ್ ಅಲ್ಲಿ ನಾವು ಚೇಂಜಸ್ ನೋಡೋಕೆ ಶುರು ಆಗ್ತೀವಿ, ಅಲ್ಲಿಂದ ನಾವು US ಮಾರ್ಕೆಟ್ ಅಲ್ಲಿ ನೋಡ್ಬೋದು. ಇನ್ನು ನಾವು FIs ಡೇಟನ್ನು ಕೂಡ ಇಲ್ಲಿ ಚೆಕ್ ಮಾಡಿದ್ರೆ FIs ನಿನ್ನೆ ದಿನ 20th ಮಾರ್ಚ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಆಗಿದ್ರು. ಕ್ಯಾಶ್ ಅಲ್ಲಿ 3239 crores ಅಷ್ಟು ಕ್ಯಾಶ್ ಅಲ್ಲಿ ಬೈ ಮಾಡಿದ್ರು. ಸೊ FIs ನ ಸತತವಾಗಿ ಟ್ರ್ಯಾಕ್ ಮಾಡೋರು ಮೇ ಬಿ ಇದನ್ನ ಆಲ್ರೆಡಿ ನೋಡಿರ್ತೀರಾ. ಸೊ FIs ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಲ್ಮೋಸ್ಟ್ 6 months ಇಂದ ನೆಗೆಟಿವ್ ಆಗಿದ್ದವರು ಸ್ವಲ್ಪ ಇಲ್ಲಿ ಪಾಸಿಟಿವ್ ಆಗಿ ಕಾಣಿಸ್ತಾ ಇದ್ದಾರೆ. 18th ಮಾರ್ಚ್ ಅಲ್ಲಿ 1400 crores ಕ್ಯಾಶ್ ಅಲ್ಲಿ ಬೈ ಮಾಡಿದ್ಮೇಲೆ ಅಗೇನ್ 20th ಮಾರ್ಚ್ ಇಲ್ಲಿ ಬೈಯಿಂಗ್ ಮೂಡ್ ನ ತೋರಿಸಿದ್ದಾರೆ. ಮೇ ಬಿ ಅವರು ಅಗೇನ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಬೈಯಿಂಗ್ ಇಂಟ್ರೆಸ್ಟ್ ನ ಕಂಟಿನ್ಯೂ ಮಾಡಿದ್ರೆ, ಸೊ ಈ ರೀತಿ ಕಳೆದ ವಾರದಲ್ಲಿ ಹೇಗೆ ನಾವು ರಿಕವರಿನ ನೋಡಿದ್ವಿ ಮಾರ್ಕೆಟ್ ಅಲ್ಲಿ, ಆ ಮೂಮೆಂಟಮ್ ಕಂಟಿನ್ಯೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದು FIs ಡೇಟಾ ಆಯ್ತು. ಇನ್ನು ಈಗ ನಾವು ನಿಫ್ಟಿ ಓಪನ್ ಇಂಟ್ರೆಸ್ಟ್ ಗೆ ಬರೋಣ. ಸೊ ನಾನು ಈಗ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಪ್ಷನ್ ಚೈನ್ ಅಲ್ಲಿ ಇದ್ದೀನಿ. ಸೊ ಈಗ ನಿಫ್ಟಿಗೆ ಮೇನ್ ರೆಸಿಸ್ಟೆನ್ಸ್ ಸ್ಮಾಲ್ ರೆಸಿಸ್ಟೆನ್ಸ್ ಇದಾವೆ 23,400. ಇದು ಆಪ್ಷನ್ ಚೈನ್ ಪ್ರಕಾರ 23,400 ಹತ್ರ 23,500 ಹಾಗೂ 23,600 ಈ ಮೂರು ಲೆವೆಲ್ ಅಲ್ಲಿ ರೆಸಿಸ್ಟೆನ್ಸ್ ಇದಾವೆ. ಸಪೋರ್ಟ್ ಅಂತ ಬಂದ್ರೆ ಇಮಿಡಿಯೇಟ್ ಆಗಿ 23,300 ಹತ್ರ ಮೇಜರ್ ಸಪೋರ್ಟ್ 23,200 ಹತ್ರ ಕಾಣಿಸ್ತಾ ಇದೆ. 23,200 ಕೆಳಗಡೆ ಸ್ಲಿಪ್ ಆದ್ರೆ ನೆಕ್ಸ್ಟ್ 23,000 ಮೇಜರ್ ಸಪೋರ್ಟ್ ಆಗಿರುತ್ತೆ. ಅಲ್ಲಿಂದ ಖಂಡಿತವಾಗಿ ನಿಫ್ಟಿ ಸಪೋರ್ಟ್ ತಗೊಂಡು ರಿಕವರಿ ಕಾಣ್ಬೋದು. ಇನ್ನು ಬ್ಯಾಂಕ್ ನಿಫ್ಟಿನ ಕೂಡ ನಾವು ಚೆಕ್ ಮಾಡೋಣ. ಬ್ಯಾಂಕ್ ನಿಫ್ಟಿ ತನ್ನ 50,500 ನ ಕ್ರಾಸ್ ಆಗಿ ಈಗ ಬಂದಿದೆ. ನೆಕ್ಸ್ಟ್ ರೆಸಿಸ್ಟೆನ್ಸ್ 51,000 ಕಾಣಿಸ್ತಾ ಇದೆ. ಇದನ್ನು ಕ್ರಾಸ್ ಆದ್ರೆ ಮಾತ್ರ ನೆಕ್ಸ್ಟ್ ಮೂಮೆಂಟಮ್. ಸದ್ಯಕ್ಕೆ 50,000 ಸಪೋರ್ಟ್ ಆಗಿ ಬರ್ಬೋದು. ಇನ್ನು ಆಪ್ಷನ್ ಚೇಂಜ್ ಅಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ನ ಕೂಡ ನೋಡಿದ್ರೆ ನಮ್ಗೆ ಇಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಕಾಲ್ ರಿಟರ್ಸ್ ಎಲ್ಲೂ ಆ್ಯಡ್ ಆಗಿಲ್ಲ. ಪುಟ್ ರೈಟರ್ಸ್ 50,500 ಹತ್ರ ಆ್ಯಡ್ ಆಗಿದ್ದಾರೆ. ಸೊ 50,500 ಬ್ಯಾಂಕ್ ನಿಫ್ಟಿಗೆ ಸಪೋರ್ಟ್ ಆಗ್ಬೋದು ಅಂತ ಅನ್ಸುತ್ತೆ. ಸೊ ಇದು ಈಗಿನ ಡೇಟಾ. ಅಗೇನ್ ವೀಕೆಂಡ್ ಅಲ್ಲಿ ಏನಾದ್ರು ನ್ಯೂಸ್ ಬಂದು ಮಾರ್ಕೆಟ್ ಡೇಟಾ ಚೇಂಜ್ ಆಗಂಗಿದ್ರೆ ಅದು ಸೋಮವಾರ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ ಮೊದಲನೇ 15 ನಿಮಿಷದಲ್ಲೇ ನಾವು ನೋಡ್ತೀವಿ. ಅದ್ರ ತಕ್ಕಂಗೆ ನಾವು ಪೊಸಿಷನ್ಸ್ ತಗೋಬೇಕಾಗುತ್ತೆ. ಸೊ ಈ ಕ್ಲೋಸಿಂಗ್ ಬೇಸಿಸ್ ಮಾತ್ರ ಬ್ಯಾಂಕ್ ನಿಫ್ಟಿ 50,500 ಹತ್ರ ಸಪೋರ್ಟ್ ಇದೆ. ಇನ್ನು ನಿಫ್ಟಿನಲ್ಲಿ ನಾವು ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಮಿಸ್ ಮಾಡಿದ್ವಿ. ಸೊ ಇಲ್ಲಿ ನಾವು ಚೆಕ್ ಮಾಡಿದ್ರೆ 23,300 ಹತ್ರ ಹೊಸದಾಗಿ ಚೇಂಜ್ ಇನ್ ಓಪನ್ ಇಂಟ್ರೆಸ್ಟ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿದಾವೆ. ಸೊ ಇದು ಮೇನ್ ಸಪೋರ್ಟ್ ಆಗುತ್ತೆ. ಹೊಸದಾಗಿ ಕಾಲ್ ಸೈಡ್ ಅಲ್ಲಿ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಆಗಿರೋದು 23,600 ಹತ್ರ. ಸೊ ಈ ಲೆವೆಲ್ಸ್ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ಕನ್ಸಿಡರ್ ಮಾಡಿ ನಾವು ಲಾಂಗ್ ಪೊಸಿಷನ್ಸ್ ಹೇಗೆ ತಗೋಬಹುದು ಅಂತಂದ್ರೆ, ನಾವು ನಿಫ್ಟಿನಲ್ಲಿ ಲಾಂಗ್ ಪೊಸಿಷನ್ಸ್ ನ ತಗೋಬೇಕು ಅಂತಂದ್ರೆ ಈಗ ನಾವು 200 day ಮೂವಿಂಗ್ ಆವರೇಜ್ ನ ಮೇಲೆ ನಿಫ್ಟಿ ಟ್ರೇಡ್ ಆಗಿ ಶುರು ಆಗಬೇಕು. ಅಂದ್ರೆ 23,400 ಮೇಲೆ ನಿಫ್ಟಿ ಅಟ್ಲೀಸ್ಟ್ 10 minutes 15 minutes ಸ್ಪೆಂಡ್ ಮಾಡಿದ್ರೆ ಆಗ ನೆಕ್ಸ್ಟ್ ಮೂಮೆಂಟಮ್ 23,600 ವರೆಗೆ ನಾವು ಸೋಮವಾರ ದಿನ ನೋಡ್ಬೋದಾಗುತ್ತೆ. ಏನಾದ್ರು 23,600 ಇಂದ ಕಾಲ್ ರೇಟರ್ಸ್ ಹೊರಗಡೆ ಬಂದ್ರೆ ಟುವರ್ಡ್ಸ್ 24,000 ಕಡೆ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು ಬ್ಯಾಂಕ್ ನಿಫ್ಟಿಗೆ ಬಂದ್ರೆ ಬ್ಯಾಂಕ್ ನಿಫ್ಟಿ ತನ್ನ ಈ 50,600 ರೆಸಿಸ್ಟೆನ್ಸ್ ಲೆವೆಲ್ ಅಲ್ಲಿ ಇದೆ. ಸೊ ಇಲ್ಲಿ ನಾವು ಆಲ್ರೆಡಿ ಚಾರ್ಟ್ ಅಲ್ಲಿ ಡಿಸ್ಕಸ್ ಮಾಡ್ದಂಗೆ ಒಂದು ಟ್ರೆಂಡ್ ಲೈನ್ ನ ಕೂಡ ಹಾಕೊಂಡ್ ಬಿಡೋಣ. ಸೊ ಬ್ಯಾಂಕ್ ನಿಫ್ಟಿ 50,600 650 ಮೇಲೆ ಟ್ರೇಡ್ ಆಗಿ ಶುರು ಆದ್ರೆ ನೆಕ್ಸ್ಟ್ ಯೂಶಲಿ ಸೈಕಲಾಜಿಕಲ್ ಲೆವೆಲ್ ಇದ್ದೇ ಇರುತ್ತೆ 51,000 ಹತ್ರ. ಅಲ್ಲಿಂದ ನೆಕ್ಸ್ಟ್ 51,500 ಕಡೆ ಬ್ಯಾಂಕ್ ನಿಫ್ಟಿ ಹೋಗೋ ಚಾನ್ಸಸ್ ಇರುತ್ತೆ. ಹಾಗೂ ಬ್ಯಾಂಕ್ ನಿಫ್ಟಿನಲ್ಲಿ ಏನಾದರೂ ಪ್ರಾಫಿಟ್ ಬುಕಿಂಗ್ ಅಂತ ಬ್ಯಾಂಕ್ ನಿಫ್ಟಿ 50,000 ಹತ್ರ ಬಂದ್ರೆ ಅಲ್ಲಿಂದ ಅಗೇನ್ ಲಾಂಗ್ ತಗೊಳಕ್ಕೆ ನಾವು ನೋಡ್ಬೋದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿಗೆ ಬಂದ್ರೆ 11,500 ಮೇಲೆ 15 ನಿಮಿಷ ಸ್ಪೆಂಡ್ ಮಾಡ್ತು ಅಂತಂದ್ರೆ ಅಲ್ಲಿಂದ ಡೇ ಹೈನ ಕ್ರಾಸ್ ಆಗಿ ಹೋಗ್ತಾ ಇದ್ರೆ ಲಾಂಗ್ ಪೊಸಿಷನ್ಸ್ ನ ಟ್ರೈ ಮಾಡ್ಬೋದು. ಇಲ್ಲಿಂದ ಒನ್ ಸೈಡ್ ಮೂವ್ 1 or 2 days ಅಲ್ಲಿ 11,800 850 ವರೆಗೆ ನಾವು ನೋಡೋ ಚಾನ್ಸಸ್ ಇರುತ್ತೆ. ಸೊ ಇದರ ಆಪರ್ಚುನಿಟಿನ ಕೂಡ ನಾವು ತಗೋಬಹುದು. ಇನ್ನು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನಾವು ನೋಡ್ಬೋದು. ನಿಫ್ಟಿಗೆ ಬ್ಯಾಂಕ್ ನಿಫ್ಟಿಗೆ ಕಂಪೇರ್ ಮಾಡಿದ್ರೆ
ಪುಟ್ ಪೊಸಿಷನ್ಸ್ ಏನಾದರೂ ಇದ್ರೆ ಅದನ್ನ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಟ್ರೈ ಮಾಡ್ಬೋದು. ಇದು ಏನಾದರೂ 11,400 ಕೆಳಗಡೆ ಬಂದ್ರೆ ಅಲ್ಲಿ ಪುಟ್ ಪೊಸಿಷನ್ಸ್ನ ತಗೋಬಹುದು. ಆಗ ಈ 20 ಡೇ ಮೂವಿಂಗ್ ಆವ್ರೇಜು 10 ಡೇ ಮೂವಿಂಗ್ ಆವ್ರೇಜ್ಗಳು ಇವು 11,200 ಹತ್ರ ಬರ್ತವೆ. ಸೊ ಈ 200 ಪಾಯಿಂಟ್ಸ್ ಡೌನ್ ಮೂವ್ಗೆ ನಾವು ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಪುಟ್ ಪೊಸಿಷನ್ ತಗೊಳಕ್ಕೆ ನೋಡ್ಬೋದು. ಸೊ ಇವೆಲ್ಲ ನಿಫ್ಟಿ, ಬ್ಯಾಂಕ್ ನಿಫ್ಟಿ ಹಾಗೂ ಸೆಲೆಕ್ಟ್ ಮಿಡ್ ಕ್ಯಾಪ್ ನಿಫ್ಟಿ ಲೆವೆಲ್ಸ್ ಅದು. ಈಗ ನಾವು ಸ್ಟಾಕ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು ಅಂತಂದ್ರೆ ನಾವು ನಿನ್ನೆ ದಿನ ಮನಪುರಂ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಇವತ್ತಿನ ದಿನ ಮನಪುರಂ ಸ್ಟಾರ್ಟಿಂಗ್ ಆಫ್ ದ ಡೇನೆ ಒಂದು ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿತ್ತು. ಅಲ್ಲಿಂದ ಅಗೇನ್ ಒಂದು ಪ್ರಾಫಿಟ್ ಬುಕಿಂಗ್ ಬಂದು ಇಲ್ಲಿ ದಿನದ ಹೈನ ಕ್ರಾಸ್ ಆಗ್ತಿದ್ದಂಗೆ ಅನದರ್ 5% ಮೂಮೆಂಟಮ್ ಕೊಟ್ಟಿತ್ತು, 10% ಅಪ್ಪರ್ ಸರ್ಕ್ಯೂಟ್ ಕೊಟ್ಟಿತ್ತು. ಇನ್ನು ಇನ್ಪೆಟರ್ ನೋಡಿದ್ರೆ ಇದು ಕೂಡ ಮೊದಲನೇ 15 ನಿಮಿಷದ ಹೈನ ಕ್ರಾಸ್ ಆಗ್ತಿದ್ದಂಗೆ ಒನ್ ಸೈಡ್ ಮೂಮೆಂಟಮ್ 6% ವರೆಗೆ ಮೂಮೆಂಟಮ್ ಕೊಟ್ಟಿದೆ. BPCLಗೆ ಬಂದ್ರೆ BPCL ಕೂಡ ಮೊದಲನೇ 1 ಅವರ್ ಕನ್ಸಲ್ಟೇಷನ್ ಆಗಿ ಅಲ್ಲಿಂದ ಬ್ರೇಕ್ಔಟ್ ಕೊಟ್ಟ ಮೇಲೆ ಇಲ್ಲಿ ಕೂಡ ಮೋರ್ ದೆನ್ 5% ಮೂಮೆಂಟಮ್ ಬಂದಿತ್ತು. ದಿನದ ಕೊನೆಯಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕಿಂಗ್ ಬಂತು. ಬ್ರಿಟನಿಯಾ ಮಾತ್ರ ಮೊದಲೇ 15 ನಿಮಿಷದಲ್ಲೇ ಒಂದು ರೆಡ್ ಕ್ಯಾಂಡಲ್ ಆಗಿದ್ದಕ್ಕಾಗಿ ಆಲ್ಮೋಸ್ಟ್ ದಿನ ಎಲ್ಲ ಸೈಡ್ ವೇಸ್ ಅಲ್ಲಿ ಟ್ರೇಡ್ ಆಗಿ ಕ್ಲೋಸಿಂಗ್ ನ ಕಂಡಿದೆ. ಸೊ ನಾವು ಸ್ಟಾಕ್ಗಳಲ್ಲಿ ಪೊಸಿಷನ್ ತಗೋಬೇಕಾದ್ರೆ 2ರಿಂದ 3 ಸ್ಟಾಕ್ಗಳಲ್ಲಿ ಪೊಸಿಷನ್ ತಗೊಂಡ್ರೆ ಒಂದು ಸ್ಟಾಕ್ ಅಲ್ಲಿ ಫೇಲ್ಯೂರ್ ಆದ್ರೆ ಕೂಡ ಅನದರ್ 2 ಸ್ಟಾಕ್ಸ್ ಅಲ್ಲಿ ಒಳ್ಳೆ ಮೂವ್ಮೆಂಟಮ್ ಪಡೆಯೋ ಚಾನ್ಸಸ್ ಇರುತ್ತೆ. ಇನ್ನು ನಾವು ಸೋಮವಾರಕ್ಕೆ 24th ಮಾರ್ಚ್ಗೆ 2 ಸ್ಟಾಕ್ ನ ಐಡೆಂಟಿಫೈ ಮಾಡಿದ್ವಿ ಬ್ರೇಕ್ಔಟ್ ಲೆವೆಲ್ ಅಲ್ಲಿ. ಅದರಲ್ಲಿ ಮೊದಲನೇದು ಬಂದು ಬಂಧನ್ ಬ್ಯಾಂಕ್ 144 ಹತ್ರ ಇದೆ. ಸೊ ಇದು ಬ್ರೇಕ್ಔಟ್ ಆಗಿದೆ. ಸೊ ಇಲ್ಲಿ ಇನ್ನಷ್ಟು ಅಪ್ ಮೂವ್ನ ನಾವು ಸೋಮವಾರ ದಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಹಾಗೂ ಟಾಟಾ ಮೋಟರ್ಸ್ ಕೂಡ ಇಲ್ಲಿ ಬ್ರೇಕ್ಔಟ್ ಆಗಿ 700 ಸೈಕಾಲಜಿಕಲ್ ಲೆವೆಲ್ ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಸೊ ಇಲ್ಲಿ ಸೋಮವಾರದ ದಿನ ಅಗೇನ್ ಈಗ ಕ್ಲೋಸಿಂಗ್ ಲೆವೆಲ್ ಏನಿದೆ ಇದ್ರ ಮೇಲೆ ಓಪನ್ ಆಗಿ ಮೊದಲನೇ 15 ನಿಮಿಷ ಕ್ರಾಸ್ ಆದ್ರೆ ಮಾತ್ರನೇ ನಾವು ಅಲ್ಲಿ ಲಾಂಗ್ ಪೊಸಿಷನ್ಸ್ ನ ತಗೋಬಹುದು. ಇಲ್ದಿದ್ರೆ ಈ ಸ್ಟಾಕ್ಗಳನ್ನ ಅವಾಯ್ಡ್ ಮಾಡಬೇಕು. ಇವೆರಡು ಬಿಟ್ಟು ಇನ್ನು ಏನಾದರೂ ಹೆಚ್ಚಿನ ಸ್ಟಾಕ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೊಡ್ತೀವಿ. ಅಲ್ಲಿಂದ ನೀವು ಮಾಹಿತಿನ ಪಡಿಬಹುದು. ಸೊ ಇಷ್ಟ ಹೇಳ್ತಾ ಇವತ್ತಿನ ಮಂತ್ಲಿ ಎಕ್ಸ್ಪೈರಿ ವೀಕ್ ಟ್ರೇಡಿಂಗ್ ಅನಲೈಸಿಸ್ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಕೊಟ್ಟಿರೋ ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ನಮ್ಮ ಮುಂದಿನ ವಿಡಿಯೋ ಬರೋವರೆಗೂ ನಿಮಗೆಲ್ಲ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು.